ಎಲ್ಲರಿಗೂ ನಮಸ್ಕಾರ. ಇಂದಿನ ಪಾಠದಲ್ಲಿ ನಾವು 3 ಹಂತದ ವ್ಯವಸ್ಥೆಯಲ್ಲಿ ತಂತಿಗಳನ್ನು ಗುರುತಿಸುವುದು ಹೇಗೆ ಮತ್ತು ಹಂತದ ಅನುಕ್ರಮವನ್ನು ಕಂಡುಹಿಡಿಯುವುದು ಹೇಗೆ ಎಂದು ಚರ್ಚಿಸಲಿದ್ದೇವೆ. ಉದ್ದೇಶ: ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳಿದುಕೊಳ್ಳುವುದು 3 ಹಂತದ 4 ತಂತಿಯ ವ್ಯವಸ್ಥೆಯಲ್ಲಿ ತಂತಿಗಳನ್ನು ಗುರುತಿಸಲು ಸಾಧ್ಯವಾಗುವುದು, 3 ಹಂತದ ಅನುಕ್ರಮ ಮೀಟರ್ ಅನ್ನು ಬಳಸಿಕೊಂಡು ಹಂತದ ಅನುಕ್ರಮವನ್ನು ಸಂಪರ್ಕಿಸುವುದು. ಕಾರ್ಯ 1: ಹಂತದ ರೇಖೆಯನ್ನು ಪರೀಕ್ಷಿಸಿ ಮತ್ತು ಪರೀಕ್ಷಾ ದೀಪದ ಬಳಕೆಯೊಂದಿಗೆ ತಟಸ್ಥವನ್ನು ಗುರುತಿಸಿ. ಸರಣಿಯಲ್ಲಿ ಸಂಪರ್ಕಗೊಂಡಿರುವ 2 ದೀಪಗಳೊಂದಿಗೆ ಪರೀಕ್ಷಾ ದೀಪವನ್ನು ತಯಾರಿಸಿ. ಪರೀಕ್ಷಿಸಬೇಕಾದ 3 ಹಂತದ 4 ತಂತಿ ವ್ಯವಸ್ಥೆಯನ್ನು ಗುರುತಿಸಿ. 3 ಹಂತದ ಟರ್ಮಿನಲ್ಗಳನ್ನು ಸೇರಿಸಿ. 1, 2, 3 ಮತ್ತು 4. ಪರೀಕ್ಷಾ ದೀಪದ ಟರ್ಮಿನಲ್ ಒಂದು ತುದಿಯನ್ನು 1ರಲ್ಲಿ ಮತ್ತು ಇನ್ನೊಂದು ತುದಿಯನ್ನು ಭೂಮಿಯ ಬಿಂದುವಿನಲ್ಲಿ ಇರಿಸಿ. ಅದೇ ರೀತಿಯಲ್ಲಿ ಟರ್ಮಿನಲ್ಗಳು 2, 3 ಮತ್ತು 4 ಮತ್ತು ಭೂಮಿಯ ಬಿಂದುಗಳ ನಡುವೆ ಪರೀಕ್ಷಾ ದೀಪವನ್ನು ಇರಿಸಿ. ದೀಪ ಬೆಳಗದ ಟರ್ಮಿನಲ್ಗಳನ್ನು ಗುರುತಿಸಿ ಅವು ತಟಸ್ಥ N ಎಂದು. ಪರೀಕ್ಷಾ ದೀಪವು ಬೆಳಗುತ್ತಿರುವ 3 ಟರ್ಮಿನಲ್ಗಳನ್ನು ಹಂತದ ಟರ್ಮಿನಲ್ ಎಂದು ಕರೆಯಲಾಗುತ್ತದೆ. 3 ಹಂತದ ಟರ್ಮಿನಲ್ಗಳು ಮತ್ತು ಗುರುತಿಸಲಾದ ತಟಸ್ಥ ಬಿಂದುಗಳ ನಡುವೆ ಸರಣಿ ಪರೀಕ್ಷಾ ದೀಪಗಳನ್ನು ಇರಿಸಿ. 230 ವೋಲ್ಟ್ಗಳ ಈ ಹಂತದ ವೋಲ್ಟೇಜ್ಗಳು 2 ಸರಣಿ ದೀಪಗಳನ್ನು ಮಾಡುತ್ತವೆ. ಅದು 230 ಅನ್ನು 2 ದೀಪಗಳಿಗೆ ವಿಂಗಡಿಸುವುದರಿಂದ ಮಂದವಾಗಿ ಹೊಳೆಯಬಹುದು. ಪರೀಕ್ಷಾ ದೀಪಗಳನ್ನು ನಡುವೆ ಇರಿಸಿ. ಯಾವುದಾದರೂ 2 ಹಂತ ಟರ್ಮಿನಲ್ಗಳು ಮತ್ತು ಲೈನ್ ವೋಲ್ಟೇಜ್ 415 ವೋಲ್ಟ್ ಆಗಿರುವುದರಿಂದ ಸರಣಿ ಪರೀಕ್ಷಾ ದೀಪವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಮಲ್ಟಿಮೀಟರ್ ಅನ್ನು ತೆಗೆದುಕೊಂಡು ಅದನ್ನು 700 ವೋಲ್ಟ್ಗಳ ಎಸಿ ವೋಲ್ಟೇಜ್ ಅನ್ನು ಅಳೆಯಲು ಹೊಂದಿಸಿ ಮತ್ತು 3 ಹಂತದ ಟರ್ಮಿನಲ್ಗಳು ಮತ್ತು ತಟಸ್ಥಗಳ ನಡುವೆ ಪ್ರೋಬ್ಗಳನ್ನು ಇರಿಸಿ ವೋಲ್ಟೇಜ್ಗಳನ್ನು ಬರೆದುಕೊಳ್ಳಿ. ಅದೇ ರೀತಿಯಲ್ಲಿ ರೇಖೆಯನ್ನು ಅಳೆಯಲು ಹಂತದ ಟರ್ಮಿನಲ್ಗಳ ನಡುವೆ ಪ್ರೋಬ್ಗಳನ್ನು ಇರಿಸಿ ವೋಲ್ಟೇಜ್ ಮತ್ತು ಅವುಗಳನ್ನು ರೆಕಾರ್ಡ್ ಮಾಡಿ. 3 ಹಂತದ ವ್ಯವಸ್ಥೆಯಲ್ಲಿ ಹಂತದ ಅನುಕ್ರಮವನ್ನು ಚರ್ಚಿಸೋಣ. 3 ಹಂತದ ವ್ಯವಸ್ಥೆಯಲ್ಲಿ ಹಂತದ ಅನುಕ್ರಮವನ್ನು RIB ಎಂದು ಸೂಚಿಸಲಾಗುತ್ತದೆ. R ಹಂತವು ಅದರ ಧನಾತ್ಮಕ ಗರಿಷ್ಠ ಮೌಲ್ಯವನ್ನು ಮೊದಲು ಪಡೆಯುತ್ತದೆ. Y ಹಂತವು 120 ಡಿಗ್ರಿಗಳ ನಂತರ ಅದರ ಧನಾತ್ಮಕ ಗರಿಷ್ಠ ಮೌಲ್ಯವನ್ನು ಪಡೆಯುತ್ತದೆ ಮತ್ತು B ಹಂತವು 120 ಡಿಗ್ರಿಗಳ ನಂತರ ಅದರ ಧನಾತ್ಮಕ ಗರಿಷ್ಠ ಮೌಲ್ಯವನ್ನು ಪಡೆಯುತ್ತದೆ. ಹಂತದ ಅನುಕ್ರಮ ಮೀಟರ್ ನಿರ್ದೇಶನ ತಿರುಗುವಿಕೆ ಡಿಸ್ಕ್ ಪೂರೈಕೆಯ ವ್ಯವಸ್ಥೆಯ ಹಂತದ ಅನುಕ್ರಮವನ್ನು ತೋರಿಸುತ್ತದೆ. ಡಿಸ್ಕ್ ಪ್ರದಕ್ಷಿಣಾಕಾರವಾಗಿ ತಿರುಗಿದರೆ ಹಂತದ ಅನುಕ್ರಮವು RYB ಆಗಿದೆ. ತಿರುಗುವಿಕೆಯು ವಿರೋಧಿ ಪ್ರದಕ್ಷಿಣಾಕಾರವಾಗಿದ್ದರೆ ಹಂತಗಳಲ್ಲಿ ಒಂದನ್ನು ಹಿಮ್ಮುಖಗೊಳಿಸಲಾಗಿದೆ ಎಂದು ಅದು ಸೂಚಿಸುತ್ತದೆ. ಅಲ್ಯೂಮಿನಿಯಂ ಡಿಸ್ಕ್ ಆಂಟಿ ಕ್ಲಾಕ್ವೈಸ್ ದಿಕ್ಕು ಹಿಮ್ಮುಖ ಹಂತದ ಅನುಕ್ರಮದ ಕಾರಣದಿಂದಾಗಿರುತ್ತದೆ. ಕಾರ್ಯ 2: ಹಂತ ಅನುಕ್ರಮ ಮೀಟರ್ ಅನ್ನು ಬಳಸಿಕೊಂಡು 3 ಹಂತ 4 ತಂತಿ ವ್ಯವಸ್ಥೆಯಲ್ಲಿ ಹಂತದ ಅನುಕ್ರಮವನ್ನು ಗುರುತಿಸಿ. ಹಂತ 1: ಸರಿಯಾದ ಅನುಕ್ರಮದೊಂದಿಗೆ ಸಂಪರ್ಕಿಸಿ ಮತ್ತು 3 ಹಂತದ ವ್ಯವಸ್ಥೆಗೆ ಡಿಸ್ಕ್ ಪ್ರಕಾರ ಹಂತದ ಅನುಕ್ರಮ ಮೀಟರ್. ಹಂತದ ಅನುಕ್ರಮ ಮೀಟರ್ನ R, Y ಮತ್ತು B ಲೀಡ್ಗಳನ್ನು ಸಂಪರ್ಕಿಸುವಂತೆ ಕ್ರಮವಾಗಿ 3 ಹಂತದ ವ್ಯವಸ್ಥೆ R, Y ಮತ್ತು Bಗೆ 3 ಹಂತದ ವಿದ್ಯುತ್ ಸರಬರಾಜು ಸ್ವಿಚ್ ಅನ್ನು ಆನ್ ಮಾಡಿ. ಡಿಸ್ಕ್ ತಿರುಗುವಿಕೆಯ ದಿಕ್ಕನ್ನು ಗಮನಿಸಿ ಮತ್ತು ಅದು ಪ್ರದಕ್ಷಿಣಾಕಾರವಾಗಿ ತಿರುಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. 3 ಹಂತದ ಪೂರೈಕೆಯನ್ನು ಸ್ವಿಚ್ ಆಫ್ ಮಾಡಿ. 2 ಹಂತಗಳಲ್ಲಿ ಯಾವುದಾದರೂ ಒಂದನ್ನು ಬದಲಾಯಿಸಿ ಮತ್ತು ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ ಮತ್ತು ಹಂತದ ಅನುಕ್ರಮ ಸೂಚಕದ ದಿಕ್ಕನ್ನು ಗಮನಿಸಿ. ಈ ಸಮಯದಲ್ಲಿ ನೀವು ಡಿಸ್ಕ್ ತಿರುಗುವಿಕೆಯ ದಿಕ್ಕನ್ನು ಆಂಟಿ ಕ್ಲಾಕ್ವೈಸ್ ದಿಕ್ಕಿನಲ್ಲಿ ವೀಕ್ಷಿಸಬಹುದು, ಏಕೆಂದರೆ ಹಂತವು ಅನುಕ್ರಮದಲ್ಲಿ ಇಲ್ಲ. ವಿದ್ಯುತ್ ಸರಬರಾಜನ್ನು ಆಫ್ ಮಾಡಿ. ನೀವು ಹಂತದ ಅನುಕ್ರಮ ಸೂಚಕದ ಯಾವುದೇ ಲೀಡ್ಗಳನ್ನು 3 ಹಂತದ ವ್ಯವಸ್ಥೆಯ ಯಾವುದೇ ಟರ್ಮಿನಲ್ಗಳಿಗೆ ಸಂಪರ್ಕಿಸಬಹುದು. ಹಂತದ ಅನುಕ್ರಮವು RYB ಯಲ್ಲಿದೆ.
ಡಿಸ್ಕ್ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೆ ಮತ್ತು ಹಂತವು ಅನುಕ್ರಮದಲ್ಲಿ ಇಲ್ಲದಿದ್ದರೆ ಡಿಸ್ಕ್ ಅಪ್ರದಕ್ಷಿಣಾಕಾರ ದಿಕ್ಕಿನಲ್ಲಿ ತಿರುಗುತ್ತದೆ. ಡಿಜಿಟಲ್ ಹಂತದ ಅನುಕ್ರಮ ಸೂಚಕವನ್ನು ತೆಗೆದುಕೊಳ್ಳಿ ಮತ್ತು ಅನುಕ್ರಮ ಆರ್, ವೈ ಮತ್ತು ಬಿನಲ್ಲಿ 3 ಹಂತದ ವ್ಯವಸ್ಥೆಗೆ ಲೀಡ್ಗಳನ್ನು ಸಂಪರ್ಕಿಸಿ. ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ ಮತ್ತು ಸೂಚಕ ಬೆಳಕು CW ಪ್ರದಕ್ಷಿಣಾಕಾರವಾಗಿ ದಿಕ್ಕಿನಲ್ಲಿ ಹೊಳೆಯುತ್ತದೆ ಎಂಬುದನ್ನು ಗಮನಿಸಿ. ವಿದ್ಯುತ್ ಸರಬರಾಜನ್ನು ಆಫ್ ಮಾಡಿ ಮತ್ತು ಯಾವುದೇ 2 ಹಂತದ ಸೂಚಕ ಅನುಕ್ರಮ ಲೀಡ್ಗಳನ್ನು ವಿನಿಮಯ ಮಾಡಿಕೊಳ್ಳಿ. ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ ಮತ್ತು CWCಯಲ್ಲಿ ಸೂಚಕ ಬೆಳಕು ಹೊಳೆಯುತ್ತದೆ ಎಂಬುದನ್ನು ಗಮನಿಸಿ. ಪ್ರದಕ್ಷಿಣಾಕಾರವಾಗಿ ದಿಕ್ಕಿನಲ್ಲಿ ಹಂತದ ಅನುಕ್ರಮ ಲೀಡ್ಗಳು ಅನುಕ್ರಮದಲ್ಲಿಲ್ಲದ ಕಾರಣ. ಫ್ಯೂಸ್ಗಳು. ಫ್ಯೂಸ್ ಒಂದು ಸುರಕ್ಷತಾ ಪರಿಕರವಾಗಿದೆ. ಇದು ಸರ್ಕ್ಯೂಟ್ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಮತ್ತು ಹೆಚ್ಚುವರಿ ವಿದ್ಯುತ್ ಹರಿಯುವಾಗ ವಿದ್ಯುತ್ ಉಪಕರಣ ಮತ್ತು ಉಪಕರಣಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ. ನಾವು ವಿವಿಧ ರೀತಿಯ ಫ್ಯೂಸ್ಗಳನ್ನು ಚರ್ಚಿಸೋಣ. ಕಿಟ್ ಕ್ಯಾಟ್ ಫ್ಯೂಸ್. ಈ ಫ್ಯೂಸ್ ಪಿಂಗಾಣಿ ಬೇಸನ್ನು ಒಳಗೊಂಡಿದೆ. ಒಳಬರುವ ಮತ್ತು ಹೊರಹೋಗುವ ಕೇಬಲ್ಗಳನ್ನು ಸಂಪರ್ಕಿಸಲು 2 ಸ್ಥಿರ ಸಂಪರ್ಕಗಳನ್ನು ಹೊಂದಿದೆ. ಲೈನ್ ಮತ್ತು ಲೋಡ್ ತಂತಿಗಳನ್ನು ಬೇಸ್ ಟರ್ಮಿನಲ್ಗಳಲ್ಲಿ ಸಂಪರ್ಕಿಸಲಾಗಿದೆ ಮತ್ತು ವಾಹಕವನ್ನು ಫ್ಯೂಸ್ನೊಂದಿಗೆ ಒದಗಿಸಲಾಗುತ್ತದೆ. ಬೇಸನ್ನು ನಿವಾರಿಸಲಾಗಿದೆ, ಆದರೆ ವಾಹಕವನ್ನು ತೆಗೆಯಬಹುದಾಗಿದೆ. ಕಬ್ಬಿಣದ ಹೊದಿಕೆಯ ಫ್ಯೂಸ್ ಕಟೌಟ್ಗಳು. ಇವು ಕಿಟ್ ಕ್ಯಾಟ್ ಫ್ಯೂಸ್ಗಳಾಗಿವೆ. ಕಬ್ಬಿಣದ ಕವರ್ನಲ್ಲಿ. ಕಬ್ಬಿಣದ ಕವರನ್ನು ಸೀಸದ ಮುದ್ರೆಯಿಂದ ಮುಚ್ಚುವ ಸೌಲಭ್ಯವಿದೆ. ಇದನ್ನು ವಿದ್ಯುತ್ ಸರಬರಾಜಿನ ಒಳಬರುವ ಭಾಗದಲ್ಲಿ ಬಳಸಲಾಗುತ್ತದೆ ಮತ್ತು ನಿರ್ದಿಷ್ಟ ನಿಗದಿತ ಪ್ರಸ್ತುತ ಸಾಮರ್ಥ್ಯವನ್ನು ಮೀರಿ ಲೈನ್ ಅನ್ನು ಲೋಡ್ ಮಾಡಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಸರಬರಾಜು ಅಧಿಕಾರಿಗಳು ಮೊಹರು ಮಾಡಿರುತ್ತಾರೆ. ಹೆಚ್ಚಿನ ಛಿದ್ರ ಸಾಮರ್ಥ್ಯದ ಫ್ಯೂಸ್. ಇದು ಲೋಹದ ಅಂತ್ಯ ಕ್ಯಾಪ್ಗಳೊಂದಿಗೆ ಶಾಖ ನಿರೋಧಕ ದೇಹವನ್ನು ಹೊಂದಿರುತ್ತದೆ. ಇದಕ್ಕೆ ಬೆಳ್ಳಿಯ ಪ್ರಸ್ತುತ ಸಾಗಿಸುವ ಅಂಶವನ್ನು ಬೆಸುಗೆ ಹಾಕಲಾಗುತ್ತದೆ. ಅಂಶವನ್ನು ಸುತ್ತುವರೆದಿರುವ ದೇಹದೊಳಗಿನ ಜಾಗವನ್ನು ಸಂಪೂರ್ಣವಾಗಿ ತುಂಬುವ ಪುಡಿಯಿಂದ ತುಂಬಿಸಲಾಗುತ್ತದೆ. ಗ್ಯಾಸ್ ಫ್ಯೂಸ್ಗಳು. ಗ್ಯಾಸ್ ಮತ್ತು ಫ್ಯೂಸ್ಗಳನ್ನು ಹೆಚ್ಚಾಗಿ ಉಪಕರಣಗಳು ಮತ್ತು ಗ್ರಾಹಕ ಎಲೆಕ್ಟ್ರಾನಿಕ್ಸ್ಗಳನ್ನು ರಕ್ಷಿಸಲು ಬಳಸಲಾಗುತ್ತದೆ. ಎಲೆಕ್ಟ್ರಾನಿಕ್ ಉಪಕರಣಗಳು ಚಿಕ್ಕದಾಗುತ್ತಿದ್ದಂತೆ ಸರ್ಕ್ಯೂಟ್ಗಳು ಮತ್ತು ಘಟಕಗಳು ಹೆಚ್ಚು ಸೂಕ್ಷ್ಮವಾಗಿರುತ್ತವೆ ಮತ್ತು ಸುಲಭವಾಗಿ ಹಾನಿಗೊಳಗಾಗುತ್ತವೆ. ಫ್ಯೂಸ್ಗಳು ಅವುಗಳ ನಿಖರತೆ, ಸಣ್ಣ ಗಾತ್ರ ಮತ್ತು ವಿಶ್ವಾಸಾರ್ಹತೆಯಿಂದಾಗಿ ರಕ್ಷಣೆಯ ಆದ್ಯತೆಯ ವಿಧಾನವಾಗಿವೆ. MCB ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಎಲ್ಲಾ ಫ್ಯೂಸ್ಗಳು ಉತ್ತಮ ಸುರಕ್ಷತೆ ಮತ್ತು ನಿಯಂತ್ರಣಕ್ಕಾಗಿ MCBಗಳೊಂದಿಗೆ ಬದಲಿಸಬೇಕಾಗಿದೆ. ಈ ವಿಡಿಯೋವನ್ನ ನೋಡಿದ ನಂತರ ನೀವು ಗುರುತಿಸಲು ಸಾಧ್ಯವಾಗಿದ್ದು 4 ವೈರ್ ಸಿಸ್ಟಮ್ನಲ್ಲಿ 3 ಫೇಸ್ ತಟಸ್ಥ ಸಿಸ್ಟಮ್ ಅನ್ನು, 3 ಫೇಸ್ ಸಿಸ್ಟಮ್ನಲ್ಲಿ ಫೇಸ್ ಸಿಸ್ಟಮ್ ಅನ್ನು ಕಂಡುಹಿಡಿಯುವುದು. ಅದು ಫೇಸ್ ಸೀಕ್ವೆನ್ಸ್ ಇಂಡಿಕೇಟರ್ ಅನ್ನು ಬಳಸಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.